ನಿಮ್ಮ ಸೊಸೆ ನಿಮ್ಮ ಮನೆ ದೀಪ. ದೀಪ ಸದಾ ನಂದ ದೀಪವಾಗಿ ಬೆಳಗೋ ಥರ ನೀವು ನೋಡ್ಕೋಬೇಕು. ನಿಮ್ಮ ಮನೆಗೆ ಒಳ್ಳೇದಾಗತ್ತೆ. ಇಲ್ಲ ಗುರುಗಳೇ, ನನಗೆ ನಂಬಿಕೆನೇ ಇಲ್ಲ. ಇವರಿಬ್ಬರು ಮದುವೆ ಆದಾಗಿಂದ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಮನೇಲಿ ನೆಮ್ಮದಿ ಇರಬೇಕು ಅಂದರೆ ಮನೆಗೆ ಬರೋ ಸೊಸೆ ಮಹಾಲಕ್ಷ್ಮಿ ಆಗಿರಬೇಕು. ಆದರೆ ಬಂದವಳು ಕಾಳಿ. ಯಾಕೆ? ಕಾಳಿ ತಾಯಿ ಅಲ್ವೇ? ಕಾಳಿನೂ ತಾಯಿನೇ. ಒಬ್ಬ ತಾಯಿಗೆ ಯಾವಾಗ ತಾಯಿಯಾಗಿರಬೇಕು, ಯಾವಾಗ ಕಾಳಿಯಾಗಬೇಕು ಅನ್ನೋ ಅರಿವು ಚೆನ್ನಾಗೇ ಇರುತ್ತೆ. ನನ್ನ ಪ್ರಕಾರ ಅದು ಈ ಹುಡುಗಿಯಲ್ಲಿದೆ. ನೋಡಿಮ್ಮ, ಪಾಲನೆ ಮಾಡುವವಳು ಮಾತ್ರ ತಾಯಿಯಲ್ಲ. ದಾರಿ ತಪ್ಪಿದಾಗ ಅವತಾರ ಎತ್ತಿ ದುಷ್ಟ ಸಂಹಾರ ಮಾಡುವವಳು ಆ ತಾಯಿನೇ ಅಲ್ವೇ? ನಿಶ್ಚಿಂತೆಯಿಂದಿರಿ. ಗುರುಗಳೇ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿದ್ರಲ್ಲ, ನಮ್ಗೆ ಅದೇ ಧೈರ್ಯ. ಇನ್ನೇನು ಬೇಕು ಅಲ್ವಾ ಅಕ್ಕ? ಗುರುಗಳೇ, ಮದುವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ನಿಮ್ಮ ಆಶೀರ್ವಾದ ಬೇಕು. ಸತ್ಯ, ಕಾರ್ತಿ, ಇಬ್ರು ಗುರುಗಳ ಆಶೀರ್ವಾದ ತಗೊಳ್ಳಿ. ಹೋಗಮ್ಮ. ಶುಭಮಸ್ತು. ದೀರ್ಘ ಸುಮಂಗಲಿ ಭವ. ಗುರುಗಳೇ, ನಾವಿನ್ ಬರ್ತೀವಿ. ಒಳ್ಳೇದಾಗ್ಲಿ ಅಂತ ಹರಿಸಿ. ಲೋಕ ಸಮಸ್ತ ಸುಖಿನೋ ಭವಂತು. ಹೋಗಿ ಬನ್ನಿ. ಒಂದು ನಿಮಿಷ. ನೀವು ನಿಮ್ಮ ಮಗ ಇಬ್ಬರು ಇಲ್ಲೇ ಇರ್ರಿ. ನೀವು ಹೊರಡಿ. ಬನ್ನಿ ಸಾರ್, ಬನ್ನಿ. ಏನೋ ಜೋರಾಗೆ ನಡೆಸ್ತಾ ಇದ್ದೀರಾ? ಏನಿಲ್ಲ ಕಣ. ಏನು ಇಲ್ಲ ಅಂತಾನೆ ಹಿಂಗೆ. ಇನ್ನು ಏನಾದ್ರೂ ಇದ್ದಿದ್ರೆ ಹೆಂಗೋ ಏನೋ. ಇಷ್ಟೊತ್ತಂಗೆ ಅವಳು ತಲೆ ತಿನ್ನಲ್ದೆ ನೀನು ತಲೆ ತಿನ್ಬೇಕಾ? ಸಾಕು ಸುಮ್ನಿರಮ್ಮ. ನೀನ್ ಏನು ಹೇಳಿಲ್ಲ ಅಂದ್ರೆ ನಮ್ಗೇನು ಗೊತ್ತೇ ಆಗಲ್ವಾ? ಮದ್ವೆ ಮನೆಯಿಂದನೂ ನೋಡ್ತಾನೆ ಇದ್ದೀನಿ. ಏನು ನಿಮ್ಮಿಬ್ರು ಮಧ್ಯೆ ಇರೋ ಕನೆಕ್ಷನ್ ಇಲ್ಲ, ಏನಿಲ್ಲ. ಅವಳು ನನ್ನ ಕಾಲೇಜಲ್ಲಿ ಪರಿಚಯ ಅಷ್ಟೇ. ಬರೀ ಪರಿಚಯನೋ ಇಲ್ಲ ಅಷ್ಟೇ ಕಣೋ. ಲೂಸ್ ಅವಳು, ಮೆಂಟ್ಲ ತರ ಆಡ್ತಾಳೆ. ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕಾಗತ್ತಾ? ಇಂಥ ಡಂಗಾಣಿ ಆಟಗಳನ್ನೆಲ್ಲ ನಾವೆಷ್ಟು ನೋಡಿಲ್ಲ. ನನ್ಗೆ ಯಾಕೋ ನಿಮ್ಮಿಬ್ರು ಮಧ್ಯೆ ಇರೋದು ಡಿಂಗೆ ಅಂತ ಡೌಟು. ಅಪಾರ್ಥನೆ ಮಾಡ್ಕೋತೀನಿ ಅನ್ನೋರ್ಗೆ ನಾವಾದ್ರೂ ಏನ್ ಹೇಳಕ್ಕಾಗತ್ತೆ ಬಿಡು. ಇರ್ಲಿ, ನೀನಂತೂ ಬಾಯ್ ಬಿಡಲ್ಲ. ನೋಡ್ತಾ ಇರೋ. ಸತ್ತಿಂಗ್ ಹೇಳಿ ನೀನ್ ಬಾಯಿನ ಹೇಗ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರೋ. ಸತ್ಯಂಗೆ ನಾನೇನು ಅಂತ ಚೆನ್ನಾಗಿ ಗೊತ್ತು. ಅಷ್ಟು ಸಾಕು ನನಗೆ. ಬಂದ್ಬಿಟ್ಟ ತಲೆ ತಿನ್ನಕ್ಕೆ. ಹಿಡ್ಕೋ ಈ ಜೊನ್ನೆನ. ಬಾ. ಹೋಗು. ಇವತ್ತು ಈ ಜೊನ್ನೆ ಹಿಡಿಯೋನು ನಾನೇ, ನಾಳೆ ನಿನ್ ಮದ್ವೆಗೆ ಅಂತರ್ಪಟ ಹಿಡಿಯೋನು ನಾನೇ. ಮಗು, ಈ ಮದುವೆ ವಿಚಾರದಲ್ಲಿ ನಿಮ್ಮ ತಾಯಿಯವರು ಅವರ ಅಸಮಾಧಾನವನ್ನು ಹೇಳಿಕೊಂಡ್ರು. ನಿನ್ನ ಅಭಿಪ್ರಾಯ ಏನಪ್ಪ?
ಒಬ್ಬಳನ್ನ ಇಷ್ಟಪಟ್ಟು ಇನ್ನೊಬ್ಬಳನ್ನ ಮದುವೆ ಆಗಿದ್ದೀನಿ. ಅದರಲ್ಲಿ ನನ್ನ ಅಭಿಪ್ರಾಯ ಕೇಳೋದು ಏನಿದೆ ಗುರುಗಳೇ? ಮದುವೆ ಆಗುವಾಗಲೇ ನನ್ನ ಅಭಿಪ್ರಾಯ ಯಾರಿಗೂ ಬೇಕಾಗಿರಲಿಲ್ಲ. ಇವಾಗ ಯಾಕೆ ಗುರುಗಳೇ? ನಾನು ಕನ್ಸ್ಕೊಂಡಿದ್ದ ಬದುಕೇ ಬೇರೆ, ಆದರೆ ನನಗೆ ಸಿಕ್ಕಿದ ಬದುಕೇ ಬೇರೆ. ಎಲ್ಲ ನನ್ನ ಹಣೆ ಬರ. ಅಂದರೆ ಹುಡುಗಿ ನೀನು ಅನ್ಕೊಂಡಂತೆ ಇಲ್ಲ ಅಂತನ? ತೊಂದರೆ ಇಲ್ಲ, ಅವಳು ಅನ್ಕೊಂಡಂತೆ ನೀನಿದ್ರಾಯ್ತು. ನಾನೇ ನಮ್ಮವ್ರ ಗಂಡನ ಗುರುಗಳೇ? ನನ್ಗಳ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಬೆಂಕಿಲ್ ಬಿದ್ದಿದ್ದೀನಿ ಅಂತ ಮಾತ್ರ ನಾನು ಹೇಳ್ಬಲ್ಲೆ. ಕಾರ್ತಿಕ್, ಸಮಾಧಾನ ಮಾಡ್ಕೋ. ಗುರುಗಳ ಹತ್ರ ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆ ಪ್ರಶ್ನೆ ಮಾಡಿದೆ ಮಗು. ಆದರೆ ಒಂದು ವಿಚಾರ, ದೈವ ನಿಯಮನ ಬದಲು ಮಾಡ್ತೀನಿ ಅಂತ ಹೊರಡೋದಕ್ಕಿಂತ ಅದರ ಜೊತೆ ಸ್ನೇಹ ಮಾಡಿದರೆ ಜೀವನ ಸುಲಭ. ವಾಟ್? ಅವಳ ಜೊತೆ ಸ್ನೇಹನ? ಸಾಧ್ಯನೇ ಇಲ್ಲ. ಆದರೆ ನಿನ್ನ ಹಣೆಯಲ್ಲಿ ಅವಳ ಹೆಸರು ಬರೆದಿದೆಯಲ್ಲ. ಇವತ್ತಲ್ಲ ನಾಳೆ ನೀನು ಅವಳನ್ನು ಒಪ್ಕೊಳ್ಳೇಬೇಕು. ಈ ಜನ್ಮಕ್ಕೆ ಅವಳೇ ನಿನ್ನ ಜೊತೆ. ಪ್ಲೀಸ್ ಹಾಗೆ ಮಾತ್ರ ಹೇಳ್ಬಿಡಿ ಗುರುಗಳೇ. ನೀವು ಹೇಳಿದ್ ಎಲ್ಲ ಆಗುತ್ತೆ ಅಂತಾರೆ. ನೀವು ಹೇಳ್ದಾಗೆ ಲೈಫ್ ಲಾಂಗ್ ಅವಳ ಜೊತೆ ಇರೋ ಥರ ಆದ್ರೆ ಅದಕ್ಕಿಂತ ಬೇರೆ ನರ್ಕ ಇಲ್ಲ ಗುರುಗಳೇ. ನಿನ್ನ ಪಾಲಿಗೆ ಬರೀ ಅವಳು ಹೆಂಡತಿಯಾಗಿ ಬಂದಿಲ್ಲಪ್ಪ, ದಾರಿ ತೋರಿಸೋ ಗುರುವಾಗಿ ಬಂದಿದ್ದಾಳೆ. ಚಿಂತೆ ಮಾಡಬೇಡ, ಅವಳಿಂದಾಗಿ ನೀನು ತುಂಬಾ ಎತ್ತರಕ್ಕೆ ಹೋಗ್ತೀಯ. ನಿನಗೆ ಮಾತ್ರ ಅಲ್ಲ, ನಿನ್ನ ಇಡೀ ಕುಟುಂಬಕ್ಕೆ ಅವಳ ಅವಶ್ಯಕತೆ ಇದೆ. ಎಲ್ಲರನ್ನೂ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ. ಈ ಸತ್ಯನ ನೀನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಘರ್ಷಗಳು ಕಡಿಮೆಯಾಗಿ ಮನಸ್ಸು ತಿಳಿಯಾಗತ್ತೆ. ಅದೃಷ್ಟವಂತನಪ್ಪ ನೀನು, ಅದಕ್ಕೆ ಅವಳನ್ನ ಪತ್ನಿಯಾಗಿ ಪಡೆದಿದ್ದೀಯಾ. ಅದೃಷ್ಟ ಅಂತೆ ಅದೃಷ್ಟ. ನನ್ನ ಜೀವನನೇ ಹಾಳಾಗೋಗಿದೆ. ಏನು ಅನ್ಕೋಬೇಡಿ ಗುರುಗಳೇ, ಅವನಿಗಾಗಿರೋ ನೋವಿಗೆ ಹಾಗೆ ಹೇಳ್ತಾ ಇದ್ದಾನೆ. ದೇವರನ್ನ ನೀವು ನಿಷ್ಠೆಯಿಂದ ಪೂಜೆ ಮಾಡೋರು, ಅವನ ನಿರ್ಧಾರನ ನಂಬಿ ಆಗಿರೋ ಘಟನೆನ ಒಪ್ಕೊಳ್ಳಿ. ಬದುಕಿನ ಲೆಕ್ಕಾಚಾರದಲ್ಲಿ ಕೈಗೆ ಬಂದಿರೋ ಮಾಣಿಕ್ಯನ ಕಳ್ಕೋಬೇಡಿ. ಅಷ್ಟೆಲ್ಲ ನಮಗೆ ಗೊತ್ತಾಗಲ್ಲ ಗುರುಗಳೇ. ಆದರೆ ನಾವು ಅಂದ್ಕೊಂಡಿರೋದು, ನಾವು ಇಷ್ಟಪಟ್ಟಿರೋ ಹುಡುಗಿ ನಮ್ಮ ಮನೆ ಸೊಸೆ ಆಗಲಿಲ್ವಲ್ಲ, ಇಂಥವಳು ಬಂದಲ್ಲ ಅಂತಾನೆ ನಮ್ಮ ಮನಸ್ಸಿಗೆ ಕಾಡ್ತಾ ಇದೆ. ಇಷ್ಟೆಲ್ಲ ದೇವರ ಪೂಜೆ ಪುನಸ್ಕಾರ ನೇಮ ವ್ರತ ಎಲ್ಲ ಮಾಡಿದ್ರು ಯಾವ ದೇವರು ನಮ್ಮ ಕೈ ಹಿಡಿಲೇ ಇಲ್ವಲ್ಲ. ನಾಳೆ ನಡೆಯೋ ಯುದ್ಧಕ್ಕೆ ಇವತ್ತಿಂದಾನೇ ಸಿದ್ಧತೆಗಳು ನಡೀತಾ ಇದೆ ತಾಯಿ.
ಡಾರ್ಲಿಂಗು ಡಾರ್ಲಿಂಗು ಒಂದು ಮಾತು ಹೇಳ್ತೀನಿ, ಆದರೆ ನೀನು ಬೈಬಾರ್ದು. ಹಾಂ, ಹಾಗಿದ್ರೆ ಹೇಳಲೇಬೇಡ. ಹಾಗಲ್ಲ ಡಾರ್ಲಿಂಗು, ನಿನಗೆ ನನ್ನ ಭಯನೇ ಅರ್ಥ ಆಗ್ತಿಲ್ಲ. ಈಗ ಹಳೆ ಕಾಲ ಅಲ್ಲ, ಅತ್ತೆ ಸೊಸೆ ಬೇಗ ಒಂದಾಗ್ಬಿಡ್ತಾರೆ. ಈ ಇನ್ಸ್ಟಾಗ್ರಾಮು ವಾಟ್ಸಪ್ ಸ್ಟೇಟಸಲ್ಲಿ ನೋಡಲ್ವಾ, ಈ ಅತ್ತೆ ಸೊಸೆ ಅಂದ್ರು ಒಳ್ಳೆ ಅಮ್ಮ ಮಗಳು ಥರ ಸ್ಟೇಟಸ್ ಹಾಕೊಂಡಿರ್ತಾರೆ. ಈಗ ಅದೇ ಟ್ರೆಂಡಿಂಗು. ಈಗ ಎಲ್ಲಿ ನಿಮ್ಮ ಅಮ್ಮ ಮತ್ತೆ ಈ ಸತ್ಯ ಒಂದಾಗ್ಬಿಟ್ರಿ ಅಂತ ಭಯ ಆಗ್ತಿದೆ ಡಾರ್ಲಿಂಗು. ಓ, ಇದಕ್ಕೇನಾ ನೀನು ಸತ್ಯನ್ ಪಾರ್ಟಿಗೆ ಹೋಗ್ಬೇಕು ಅಂತ ಹೇಳಿದಿದ್ದು? ಡೋಂಟ್ ವೆರಿ ಸುಹಾಸ್, ನಿಂಗ ಭಯನೇ ಬೇಡ. ನಮ್ಮಮ್ಮಂಗೆ ಶಾಸ್ತ್ರ ಸಂಪ್ರದಾಯಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಆ ಸತ್ಯಂಗೆ ಅದರ ತಲೆ ಬುಡ ಕೂಡ ಗೊತ್ತಿಲ್ಲ. ಸೊ ಅವರಿಬ್ರು ಒಂದಾಗೋದಕ್ಕಂತೂ ಸಾಧ್ಯನೇ ಇಲ್ಲ. ನೀನು ಹೇಳ್ತಿರೋದು ನಿಜ, ಆದರೆ ಆ ಸತ್ಯನ ಅಷ್ಟು ಈಸಿಯಾಗಿ ತಗೋಬಾರ್ದು. ಯಾವುದಕ್ಕೂ ನಮ್ಮ ಹುಷಾರಿಕೆಯಲ್ಲಿ ನಾವಿರಬೇಕು. ಕಮ್ ಆನ್ ಸುಹಾಸ್, ಹಾಗೆಲ್ಲ ಏನೂ ಆಗೋದಿಲ್ಲ. ಒಂದ್ ವೇಳೆ ಆ ರೀತಿ ಏನಾದ್ರೂ ಆದ್ರೂ ಕೂಡ ಕಡ್ಡಿನ ಬೆಟ್ಟ ಮಾಡಿ ಅದಕ್ಕೆ ಬೆಂಕಿ ಹೇಗೆ ಹಚ್ಚಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಇಂಪ್ರೆಸ್ ಮಾಡೋ ಡೈಲಾಗು ಯಾವಾಗಲೂ ನಿನ್ನ ಹತ್ರ ಇರುತ್ತೆ ಡಾರ್ಲಿಂಗು. ಆದರೆ ಅದು ಎಕ್ಸಿಕ್ಯೂಟ್ ಆಗಿದ್ರೆ ನಾವೆಲ್ಲೋ ಇರ್ತಿದ್ವಿ. ನೀನು ನನ್ನ ಪ್ಲಾನನ್ನ ನಂಬೋ ಥರ ಒಂದು ಮ್ಯಾಜಿಕ್ ಮಾಡ್ಲಾ? ಮ್ಯಾಜಿಕಾ? ಏನು? ಈಗ ನಾವು ನಮ್ಮ ಕೈಯಾರೆ ಪ್ರಸಾದ ಮಾಡಬೇಕು, ಹೌದಲ್ವಾ? ಚಿಕ್ಕಮ್ಮನು ನಾನು ಮಾಡೋ ಪೊಂಗಲ್ಲು ಇವತ್ತು ಪ್ರಸಾದ ಆಗತ್ತೆ, ಅದು ದೇವ್ರಿಗೆ ನೈವೇದ್ಯನೂ ಆಗತ್ತೆ. ಆದರೆ ಆ ಸತ್ಯ ಮಾಡೋ ಪೊಂಗಲ್ ಪ್ರಸಾದ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅದು ಉಕ್ಕದೇ ಇಲ್ಲ. ರೈಟ್ ಡಾರ್ಲಿಂಗು. ಒಂದು ವೇಳೆ ಹಾಗಾದ್ರೆ ನಿಮ್ಮಮ್ಮ ಭದ್ರಕಾಳಿ ಆಗ್ತಾರೆ. ಅಲ್ಲಿಗೆ ಆ ಸತ್ಯನ್ ಕತೆ ಫಿನಿಶ್. ದ್ಯಾಟ್ಸ್ ದ ಪಾಯಿಂಟ್. ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ಇವತ್ತು ಆ ಸತ್ಯ ಎಲ್ರ ಮುಂದೆ ಚೀತು ಅಂತ ಉಗಿಸ್ಕೊಳ್ಳೋದನ್ನ ನೀನು ನೋಡ್ತೀಯ. ಏನ್ ಸೂಪರ್ ಅನ್ನ ಹೇಳ್ತೀವಿ. ಎಂಥ ಐಡಿಯಾಗಳನ್ನು ಇಟ್ಕೊಂಡಿದ್ದಾಳೆ ಕಳಿ. ಸತ್ಯನ್ ಕತೆ ಫಿನಿಶ್ ಅಷ್ಟೇ ಇವತ್ತು. ಯುದ್ಧನ? ಏನ್ ಗುರುಗಳೇ ನೀವು ಹೇಳ್ತಿರೋದು? ಯಾರನ್ನ ನೀವಿವತ್ತು ತಿರಸ್ಕಾರ ಮಾಡ್ತಾ ಇದ್ದೀರೋ ನಾಳೆ ಅವಳನ್ನೇ ನೀವು ಪುರಸ್ಕಾರ ಮಾಡ್ತೀರಾ. ಇವತ್ತು ಅವಳನ್ನ ಬೇಡ ಅಂದ ಕೈಗಳು ನಾಳೆ ಅವಳನ್ನೇ ಹೆಮ್ಮೆಯಿಂದ ಬಾಚಿ ಅಬ್ಕೊಳ್ಳೋ ದಿನಗಳು ಬರ್ತವೆ ತಾಯಿ. ಇವಳೇ ನನ್ನ ಸೊಸೆ ಅಂತ ನೀವು ಹೇಳೋ ದಿನಗಳು ಬಂದೇ ಬರ್ತವೆ. ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಆದರೆ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ.
ನಮ್ಮ ಹತ್ರ ಇರೋದ್ರ ಬೆಲೆ ಇದ್ದಾಗ ಗೊತ್ತಾಗಲ್ಲ, ಅದು ದೂರ ಆದಾಗಲೇ ಅರ್ಥ ಆಗೋದು. ಅಕ್ಕ ರಂಗೋಲಿ ಹಾಕಿದ್ಮೇಲೆ ಅಷ್ಟೇ ಅಲ್ವಾ? ಹ್ಞೂ ಕಣೆ, ಅಷ್ಟೇ. ಬೆಲ್ಲ ಎಲ್ಲಿದೆ? ಅಕ್ಕ ಅಲ್ಲೇ ಚೀಲದಲ್ಲಿ ಇಟ್ಟಿದ್ದೀನಿ ನೋಡು. ಚಿಕ್ಕತ್ತೆ, ಏನಿದೆಲ್ಲ? ಯಾಕೆ ಒಲೆ ಎಲ್ಲ ಇಟ್ಟಿದ್ದೀರಾ? ನೈವೇದ್ಯಕ್ಕೆ ಸತ್ಯ. ನಾವಿಲ್ಲೇ ನೈವೇದ್ಯ ತಯಾರು ಮಾಡಿ ಪ್ರಸಾದ ಮಾಡೋದು. ಅಲ್ಲ, ಮನೆಯಿಂದ ಮಾಡ್ಕೊಂಡ್ ಬಂದಿದ್ರು ಆಗಿರೋದಲ್ಲ. ಅದು ಹಾಗಲ್ಲ ಸತ್ಯ. ತೆಪ್ಪಿರಕ್ಕೆ ಏನು ತಗೋತಾಳೆ ಇವಳು? ಅದ್ಯಾಕೆ ಇದ್ಯಾಕೆ ಇದೇನು ಅದೇನು ಎಲ್ಲ ಯಾಕೆ ಬೇಕಂತೆ? ಸುಮ್ಮನೆ ನಿಂತ್ಕೊಂಡಿರಕ್ಕೆ ಹೇಳೋ. ಕೇಳಲಿಲ್ಲ ಅಂದರೆ ಅವಳು ತಿಳ್ಕೊಳ್ಳೋದಾದ್ರೂ ಹೇಗಕ್ಕ? ಎಲ್ಲನೂ ತಿಳ್ಕೋಬೇಕು ಅಂತ ನಾವೇ ಹೇಳಿ ಕೇಳಿದಾಗ ನಾವೇ ಬೈಯೋದಾ? ಇವಳು ಕಾಲ್ಗುಣದಿಂದ ನೀನು ನನಗೆ ಅನ್ನೋ ಹಾಗಾಗ್ಬಿಟ್ಟೆ ಅಲ್ಲ ಊರ್ಮಿಳಾ? ಅಕ್ಕ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಿದ್ಯಾ? ಸಿಟ್ಟು ಮಾಡ್ಕೋಬೇಡ. ಚಿಕ್ಕತ್ತೆ, ಹೋಗ್ಲಿ ಬಿಡಿ. ಕೇಳಿದ್ ನಂದೇ ತಪ್ಪಾಯ್ತು. ಹಾಯ್ ಸತ್ಯ. ಹೇ ರಾಕಿ, ಕಾಕ್ರೋಚ್, ನೀವ್ ಯಾವಾಗ್ಲೂ ಬಂದ್ರಿ? ನಾವ್ ಇವಾಗ ಬಂದ್ವಿ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಮ್ದು ಬಿಡು ಸತ್ಯ. ನೀನು ನೋಡು, ಕೈಗೆ ಬಳೆ, ಸೊಂಟಕ್ಕೆ ಡಾಬು, ನೋಡಕ್ಕೆ ತೆಡ್ ಬಡ್ಡಿ ಬಂಗಾರ ಮನೆ.